ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಏನು ಬಾಗಲಕೋಟೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ 9 ಅಭ್ಯರ್ಥಿಗಳು ಕಣದಲ್ಲಿರುವಂಥದ್ದು. 9 ಅಭ್ಯರ್ಥಿಗಳ ಹಣೆ ಬರಹವನ್ನು ಏನು ಮತದಾರ ಇಂದು ಬರೆಯುತ್ತಿದ್ದಾನೆ. ಈಗಾಗಲೇ ಮತದಾನ ಪ್ರಕ್ರಿಯೆ ಭರದಿಂದ ಸಾಗ್ತಾ ಇದೆ. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಶುರುವಾಗಿದೆ. ಎಲ್ಲರೂ ಕೂಡ ತುಂಬಾನೇ ಉತ್ಸಾಹದಿಂದ ಬಂದು ಮತವನ್ನು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಅದರಲ್ಲೂ ಕೆಲವೊಂದಿಷ್ಟು ಜನ ಯುವಕರು ಏನು ಮೊದಲನೇ ಬಾರಿಗೆ ಓಟನ್ನು ಹಾಕ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬಾನೇ ಎಕ್ಸೈಟ್ಮೆಂಟ್ ಆಗಿರುತ್ತೆ ಮತ್ತು ಹೊಸ ರೀತಿಯ ಒಂದು ಫೀಲಿಂಗ್ ಅವರಿಗೆ ಆಗ್ತಾ ಇರುವಂಥದ್ದು. ಇಲ್ಲೊಬ್ಬರು ಇದ್ದಾರೆ ಸಾಕ್ಷಿ ಅಂತ ಯುವತಿ ಬಂದು ಇದೀಗ ಮೊದಲನೇ ಬಾರಿಗೆ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಪ್ರಥಮ ಓಟು ಮೊದಲನೇ ಬಾರಿಗೆ ತಮ್ಮ ಹಕ್ಕನ್ನು ಚಲಾಯಿಸಿ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ. ಅಮ್ಮ, ಈಗ ಹೋಗಿ ಫಸ್ಟ್ ಟೈಮ್ ಓಟ್ ಹಾಕಿ ಬಂದಿದ್ದೀರಿ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅದು ಆ್ಯಕ್ಚುಲಿ ಮೊದಲೆಲ್ಲ ನಿಮ್ಮ ತಂದೆ ತಾಯಿ ಎಲ್ಲ ಹೋಗಿ ಓಟ್ ಮಾಡಿ ಬರೋದನ್ನೆಲ್ಲ ನೋಡ್ತಿದ್ದೆ. ನೀವೊಬ್ಬರು ಹೋಗಿ ಓಟ್ ಹಾಕಿ ಬಂದಿರಲ್ಲ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ? ಏನಾಯ್ತು? ಭಾಳ ಚಲೋ ಇತ್ತು. ನಾವು ಫಸ್ಟ್ ಈಗ ಒಳಗೆ ಹೋದ್ಮೇಲೆ ನಮ್ದು ವೋಟರ್ ಐ ಡಿ ಅದು ಕೇಳಿ ಆ್ಯಂಡ್ ಇದು ಮಾರ್ಕ್ ಮಾಡಿ ಅದೆಲ್ಲ ಚಲೋ ಅನಿಸ್ತು. ಬರೀ ಅವ್ರು ನೋಡ್ತಿದ್ವಿ, ಈ ಸಲ ನಾವೇ ಮಾಡಿಸ್ಕೊಂಡು. ಆಮೇಲೆ ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿದ್ದೇನೆಂದರೆ ವೇಸ್ಟ್ ಮಾಡಬೇಡಿ, ಓಟ್ ಹಾಕಿ. ಒಳಗೆ ಹೋದಾಗಿಲ್ಲ ಏನೇನಿತ್ತು ಅಲ್ಲಿ? ಯಾವ ಟೈಪ್ ನಡೀತು ಪ್ರಕ್ರಿಯೆ? ಏನೇನು ಮಾಡಿದ್ರೆ ನೀವು ಐ ಡಿ ಕಾರ್ಡ್ ತೊಗೊಂಡು ಹೋದ್ರಿ? ಏನೇನು ಆಯ್ತಲ್ಲ? ಐ ಡಿ ಕಾರ್ಡ್ ಕೇಳಿದ್ರು, ಆಮೇಲೆ ಸೀರಿಯಲ್ ನಂಬರ್ ಕೇಳಿ ಅವ್ರು ಮಾರ್ಕ್ ಮಾಡಿಕೊಂಡು ಆಮೇಲೆ ನಮ್ಮದು ಸೈನ್ ತೊಗೊಂಡು ಮತ್ತು ಇದು ಮಾರ್ಕ್ ಮಾಡಿ ಸುಮಾರು ಜನ ಯೂತ್ಸು ವೋಟಿಂಗಿಂದನ ಭಾಳ ಔಟಿಂಗ್ ಹೋಗುವಂಥದ್ದು ಮಾಡ್ತಿರ್ತಾರೆ. ವೋಟಿಂಗ್ ಬದಲಿಗೆ ಔಟಿಂಗ್ ಹೋಗಿ ನೋಡ್ತಿರ್ತಾರೆ. ಅಂಥವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲರಿಗೂ ಕೂಡ ಅವ್ರು ಹಾಕಿರ್ತಲ್ಲ, ಏನು ಹೇಳ್ತಿರೋದು? ಹೆಚ್ಚಿನ ಸಂಖ್ಯೆಯಲ್ಲಿ ಯೂತ್ಸ್ ಎಲ್ಲ ಓಟ್ ಹಾಕ್ಬೇಕಂತ ಒಂದು ಆಲೋಚನೆ. ಅದೇ ವೇಸ್ಟ್ ಮಾಡಬಾರ್ದು, ಅಂದರೆ ಅವ್ರು ಹಾಕ್ತಿದ್ರು ಅವ್ರು ಹಾಕಿದ್ದು ವೇಸ್ಟ್ ಮಾಡಬಾರ್ದು, ಓಟ್ ಹಾಕ್ಬೇಕು. ಇದಿಷ್ಟು ಏನು ಇದೀಗ ತಾನೇ ಪ್ರಪ್ರಥಮವಾಗಿ ನಮ್ಮ ಹಕ್ಕನ್ನು ಚಲಾಯಿಸಿ ಬಂದಿರುವಂಥ ಸಾಕ್ಷಿ ಹಿರೇಮಠ ಮತ್ತು ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮುಖಿ. ಏನು ಬಾಗಲಕೋಟೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ 9 ಅಭ್ಯರ್ಥಿಗಳು ಕಣದಲ್ಲಿರುವಂಥದ್ದು. 9 ಅಭ್ಯರ್ಥಿಗಳ ಹಣೆ ಬರಹವನ್ನು ಏನು ಮತದಾರ ಇಂದು ಬರೆಯುತ್ತಿದ್ದಾನೆ. ಈಗಾಗಲೇ ಮತದಾನ ಪ್ರಕ್ರಿಯೆ ಭರದಿಂದ ಸಾಗ್ತಾ ಇದೆ. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಶುರುವಾಗಿದೆ. ಎಲ್ಲರೂ ಕೂಡ ತುಂಬಾನೇ ಉತ್ಸಾಹದಿಂದ ಬಂದು ಮತವನ್ನು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಅದರಲ್ಲೂ ಕೆಲವೊಂದಿಷ್ಟು ಜನ ಯುವಕರು ಏನು ಮೊದಲನೇ ಬಾರಿಗೆ ಓಟನ್ನು ಹಾಕ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬಾನೇ ಎಕ್ಸೈಟ್ಮೆಂಟ್ ಆಗಿರುತ್ತೆ ಮತ್ತು ಹೊಸ ರೀತಿಯ ಒಂದು ಫೀಲಿಂಗ್ ಅವರಿಗೆ ಆಗ್ತಾ ಇರುವಂಥದ್ದು. ಇಲ್ಲೊಬ್ಬರು ಇದ್ದಾರೆ ಸಾಕ್ಷಿ ಅಂತ ಯುವತಿ ಬಂದು ಇದೀಗ ಮೊದಲನೇ ಬಾರಿಗೆ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಪ್ರಥಮ ಓಟು ಮೊದಲನೇ ಬಾರಿಗೆ ತಮ್ಮ ಹಕ್ಕನ್ನು ಚಲಾಯಿಸಿ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ. ಅಮ್ಮ, ಈಗ ಹೋಗಿ ಫಸ್ಟ್ ಟೈಮ್ ಓಟ್ ಹಾಕಿ ಬಂದಿದ್ದೀರಿ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅದು ಆ್ಯಕ್ಚುಲಿ ಮೊದಲೆಲ್ಲ ನಿಮ್ಮ ತಂದೆ ತಾಯಿ ಎಲ್ಲ ಹೋಗಿ ಓಟ್ ಮಾಡಿ ಬರೋದನ್ನೆಲ್ಲ ನೋಡ್ತಿದ್ದೆ. ನೀವೊಬ್ಬರು ಹೋಗಿ ಓಟ್ ಹಾಕಿ ಬಂದಿರಲ್ಲ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ? ಏನಾಯ್ತು? ಭಾಳ ಚಲೋ ಇತ್ತು. ನಾವು ಫಸ್ಟ್ ಈಗ ಒಳಗೆ ಹೋದ್ಮೇಲೆ ನಮ್ದು ವೋಟರ್ ಐ ಡಿ ಅದು ಕೇಳಿ ಆ್ಯಂಡ್ ಇದು ಮಾರ್ಕ್ ಮಾಡಿ ಅದೆಲ್ಲ ಚಲೋ ಅನಿಸ್ತು. ಬರೀ ಅವ್ರು ನೋಡ್ತಿದ್ವಿ, ಈ ಸಲ ನಾವೇ ಮಾಡಿಸ್ಕೊಂಡು. ಆಮೇಲೆ ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿದ್ದೇನೆಂದರೆ ವೇಸ್ಟ್ ಮಾಡಬೇಡಿ, ಓಟ್ ಹಾಕಿ. ಒಳಗೆ ಹೋದಾಗಿಲ್ಲ ಏನೇನಿತ್ತು ಅಲ್ಲಿ? ಯಾವ ಟೈಪ್ ನಡೀತು ಪ್ರಕ್ರಿಯೆ? ಏನೇನು ಮಾಡಿದ್ರೆ ನೀವು ಐ ಡಿ ಕಾರ್ಡ್ ತೊಗೊಂಡು ಹೋದ್ರಿ? ಏನೇನು ಆಯ್ತಲ್ಲ? ಐ ಡಿ ಕಾರ್ಡ್ ಕೇಳಿದ್ರು, ಆಮೇಲೆ ಸೀರಿಯಲ್ ನಂಬರ್ ಕೇಳಿ ಅವ್ರು ಮಾರ್ಕ್ ಮಾಡಿಕೊಂಡು ಆಮೇಲೆ ನಮ್ಮದು ಸೈನ್ ತೊಗೊಂಡು ಮತ್ತು ಇದು ಮಾರ್ಕ್ ಮಾಡಿ ಸುಮಾರು ಜನ ಯೂತ್ಸು ವೋಟಿಂಗಿಂದನ ಭಾಳ ಔಟಿಂಗ್ ಹೋಗುವಂಥದ್ದು ಮಾಡ್ತಿರ್ತಾರೆ. ವೋಟಿಂಗ್ ಬದಲಿಗೆ ಔಟಿಂಗ್ ಹೋಗಿ ನೋಡ್ತಿರ್ತಾರೆ. ಅಂಥವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲರಿಗೂ ಕೂಡ ಅವ್ರು ಹಾಕಿರ್ತಲ್ಲ, ಏನು ಹೇಳ್ತಿರೋದು? ಹೆಚ್ಚಿನ ಸಂಖ್ಯೆಯಲ್ಲಿ ಯೂತ್ಸ್ ಎಲ್ಲ ಓಟ್ ಹಾಕ್ಬೇಕಂತ ಒಂದು ಆಲೋಚನೆ. ಅದೇ ವೇಸ್ಟ್ ಮಾಡಬಾರ್ದು, ಅಂದರೆ ಅವ್ರು ಹಾಕ್ತಿದ್ರು ಅವ್ರು ಹಾಕಿದ್ದು ವೇಸ್ಟ್ ಮಾಡಬಾರ್ದು, ಓಟ್ ಹಾಕ್ಬೇಕು. ಇದಿಷ್ಟು ಏನು ಇದೀಗ ತಾನೇ ಪ್ರಪ್ರಥಮವಾಗಿ ನಮ್ಮ ಹಕ್ಕನ್ನು ಚಲಾಯಿಸಿ ಬಂದಿರುವಂಥ ಸಾಕ್ಷಿ ಹಿರೇಮಠ ಮತ್ತು ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮುಖಿ.